ಕಾಂಗ್ರೆಸ್ ದಲಿತ ವಿರೋಧಿ ಸರ್ಕಾರ ಎಂದು ಬಿ. ಶ್ರೀರಾಮುಲು ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ. ಶ್ರೀರಾಮುಲು ಅವರು ಮಾತನಾಡಿದ್ದು, ಕಾಂಗ್ರೆಸ್ ಸರ್ಕಾರ ಬಜೆಟ್ನ ಮೂಲಕ ರಾಜ್ಯದ ಜನತೆಗೆ ಸಾಲದ ಮೂಟೆಯನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಸಾಲ ಹೆಚ್ಚು ಮಾಡಿದ್ದು 50,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದು ಜನರಿಗೆ ಹೊರೆ ಕೊಟ್ಟಿದ್ದಾರೆ. ಇನ್ನು ಎಸ್ಸಿ ಸಭೆ ಮಾಡುತ್ತಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ಮೀಸಲಾತಿ ಹೆಚ್ಚು ಮಾಡಿದ್ದೆವು. ಸರ್ಕಾರದಲ್ಲಿ ಖಜಾನೆ ಖಾಲಿ ಮಾಡಿ 50,000 ಹುದ್ದೆಗಳನ್ನು ವಿಚಾರ ಬಂದಲ್ಲಿ ಮೀಸಲಾತಿ ಕೊಡದೆ ಕುಂಟು ನೆಪ ಮಾಡಿಕೊಂಡು ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಖಜಾನೆ ಖಾಲಿ ಮಾಡಿಕೊಂಡು ಕೂತಿದೆ. ಮೀಸಲಾತಿ ವಿಚಾರದಲ್ಲಿ ನಮ್ಮ ಹಕ್ಕನ್ನು ನಾವು ಕೇಳುತ್ತಿದ್ದೇವೆ. ಮೀಸಲಾತಿಯನ್ನು ಕಸಿಯುವ ಮೂಲಕ ದಲಿತ ವಿರೋಧಿ ಸರ್ಕಾರ ಕಾಂಗ್ರೆಸ್ ಆಗಿದ್ದು ಉಗ್ರ ಹೋರಾಟ ಮಾಡಲು ಸಭೆ ಸೇರಿದ್ದೇವೆ. ಸಿದ್ದರಾಮಯ್ಯ ಅವರು ಹುಟ್ಟಿದ ಮಕ್ಕಳ ಮೇಲೂ ಕೂಡ ಸಾಲದ ಹೊರೆ ಹೊರಿಸಿದ್ದು, ಈ ಬಜೆಟನ್ನು ನೋಡಿದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೆಂದು ತಿಳಿದುಕೊಂಡಿದ್ದಾರೆ. ಇನ್ನು ರಾಜ್ಯ ದಿವಾಳಿ ಆಗುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮಾಡುವುದು ಏನೂ ಇಲ್ಲ ಎಂದು ಬಿ. ಶ್ರೀರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ನಾವು ಎಸ್ಸಿ ಜನಾಂಗದವರು ಏನು ಅವತ್ತಿನ ಸಂದರ್ಭದಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೆ. ಬಸವರಾಜ ಬೊಮ್ಮಾಯಿನವರು, ಗೋವಿಂದ ಕಾರಜೋಳವರು ನಾವೆಲ್ಲರೂ ಸೇರಿಕೊಂಡು ಸುಮಾರಾಗಿ 3 ದಶಕಗಳ ಹೋರಾಟವನ್ನು ಕೂಡ ಎಸ್ಸಿ ಸಮುದಾಯಗಳಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ವಿ. 50% ಇದ್ದಂಥ ಮೀಸಲಾತಿಯನ್ನು 56% ಮೀಸಲಾತಿಯನ್ನು ಮಾಡೋಂಥ ಕೆಲಸ ಮಾಡಿದ್ವಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು 50% ಒಳಗಡೆ ಮೀಸಲಾತಿ ಕೊಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಸರ್ಕಾರದಲ್ಲಿ ಖಜಾನೆ ಖಾಲಿ ಮಾಡಿಕೊಂಡು 50,000 ಹುದ್ದೆಗಳನ್ನು ತಗೋಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅದರಲ್ಲಿ ಮೀಸಲಾತಿ ಕೊಡಲಾರ್ದಂತೆ ಕುಂಟು ನೆಪವನ್ನು ಹಿಡ್ಕೊಂಡು ಇವತ್ತು ನಿಮ್ಮ ಹತ್ರ ಸಂಬಳ ಕೊಡೋಕ್ಕೆ ರೊಕ್ಕ ಇಲ್ಲ, ಕೇವಲ 2,85,000 ಹುದ್ದೆಗಳೇನಿದ್ವು ಅದರಲ್ಲಿ 50,000 ಹುದ್ದೆಗಳು ತೊಗೊತಿದ್ರಿ, ನಿಮ್ಮ ಖಜಾನ ಖಾಲಿ ಮಾಡ್ಕೊಂಡು ಕೂತೀರಿ. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹಂಗಾಗಿ ಮೀಸಲಾತಿ ವಿಚಾರದಲ್ಲಿ ನಮ್ಮ ಹಕ್ಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಂಥ ಟೈಮಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು. ಆ ಮೀಸಲಾತಿ ಕೊಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕಾಯಿತು. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಂಥ ಟೈಮಲ್ಲಿ ಅವತ್ತು ನಾನೇ ಈ ಸಬ್ ಕಮಿಟಿಯ ಚೇರ್ಮನ್ರಾಗಿ, ಗೋವಿಂದ ಕಾರಜೋಳ ಸಾಹೇಬರು ಕೂಡ ಈ ಚೇರ್ಮನ್ರಾಗಿದ್ದರು, ನಾನು ಚೇರ್ಮನ್ರಾಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರು ಅವಧಿಯಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಚೇರ್ಮನ್ ಆಗಿದ್ದರು. ನನ್ನ ಅವಧಿಯಲ್ಲಿ ಕೂಡ ನಾನು ಚೇರ್ಮನ್ ಆಗಿದ್ದೆ. ನನ್ನ ಸೋದರರಾದ ಶಿವನಗೌಡರ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾಸ್ಥಿತಿಯಲ್ಲಿ ಕೂಡ ಸ್ವೀಕಾರವನ್ನು ಮಾಡಿಕೊಂಡು ಕ್ಯಾಬಿನೆಟ್ಗೆ ತೊಗೊಂಡೋಗಿ ಚರ್ಚೆ ಮಾಡಿ, ಆ ಚರ್ಚೆ ಆದ ನಂತರ ಸರ್ವಪಕ್ಷಗಳು ಕರೆದು ಎಲ್ಲರೂ ಕೂಡ ಸಿದ್ದರಾಮಯ್ಯರು, ಡಿ.ಕೆ. ಶಿವಕುಮಾರ್ ಅವರು, ಕುಮಾರಸ್ವಾಮಿಯವರು, ನಮ್ಮ ಯಡಿಯೂರಪ್ಪನವರು, ಬೊಮ್ಮಾಯಿನವರು, ನಮ್ಮ ಶಿವನಗೌಡರ ನಾಯಕರು, ನಂತರ ನಮ್ಮ ಗೋವಿಂದ ಕಾರಜೋಳ ಎಲ್ಲರೂ ಕೂಡ ಸೇರಿ ಮೀಸಲಾತಿ ಜಾಸ್ತಿ ಮಾಡಿದ ನಂತರ ಈ ಮೀಸಲಾತಿ ಕಸ್ಕೊಂಡಂಥ ಏನು ಕೆಲಸ ಮಾಡ್ತಾಯಿದ್ದಾರೋ ಇದು ದಲಿತರ ವಿರೋಧಿ ಸರ್ಕಾರ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕನ್ನೋಂಥ ಕಾರಣದಿಂದ ಇವತ್ತು ಎಲ್ಲರೂ ಕೂಡ ಸೇರಿದ್ದೀವಿ. ಒಂದು ಅಂತಿಮವಾದಂಥ ನಿರ್ಧಾರವನ್ನು ತೊಗೊಂಡು ಮತ್ತೆ ಪುನಃ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅವರು ಬಹುಶಃ ಈ ಬಜೆಟನ್ನು ನೋಡಿದ ನಂತರ ಎಷ್ಟು ಸಾಲ ಮಾಡಿದ ನಂತರಿಗಿನ ಸಿದ್ದರಾಮಯ್ಯನವರು ಹತ್ತತ್ರ 4 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಕೂಡ ಮಾಡಿದ್ದಾರೆ. ಹುಟ್ಟಂಥ ಮಕ್ಕಳ ಮೇಲೆ ಕೂಡ ಇವತ್ತು ಸಾಲದ ಹೊರೆ ಹೊರಿಸಿ ಕೂತಾನ. ಈ ಬಜೆಟನ್ನು ನೋಡಿದ ನಂತರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊಂದು ಸಾಲ ಮಾಡಿದ ನಂತರ ಈ ರಾಜ್ಯ ದಿವಾಳಿ ಆದಂಥ ಟೈಮಲ್ಲಿ ಅವ್ನು ಮುಖ್ಯಮಂತ್ರಿಯಾಗಿ ಏನು ಮಾಡ್ತಾನೆ? ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹಿಂದಕ್ಕೆ ಸರಿತಾರೆ.